ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ. ತಗೊಂಡು ಮತ್ತೆ ಲೈಸೆನ್ಸ್ ಮಾಡಿಸ್ತೀನಿ, ಲೈಸೆನ್ಸ್ ಮಾಡಿಸ್ತೀನಿ ತಗೊಂಡು. ಅಡ ಇದು ಹಾಕಲ್ಲ ನೀರ, ನೀರು ತುಳಿರಿ ತುಳಿರಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕನ್ನಡಿಗ ರೋಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆ ಒಂದು ಮದುವೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು. ಮನೆ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರಂತೆ. ನಿನ್ನ ಲೈಫ್ ಹಾಳು ಮಾಡ್ತೀವಿ, ನಿನ್ನ ತಲೆ ಎತ್ಕೊಂಡು ಹೆಂಗೆ ಓಡಾಡ್ತೀಯ, ಸೊ ಹೀಗೆ. ಸೊ ಡಿವೋರ್ಸ್ ತಗೊಂಡು ಅವ್ರ ಲೈಫ್ ಅವ್ರು ನೋಡ್ಕೋಬೋದಾಗಿತ್ತು. ಪೊಲೀಸವರು ಕಾನೂನು ಪ್ರಕಾರ ಏನು ತನಿಖೆ ಮಾಡಿ ಅದು ಸಾಬೀತಾದರೆ ಸೊ ಗೈಸ್ ಏನು ಅಂತಂದರೆ ಒಬ್ಬ ವ್ಯಕ್ತಿ ನಮ್ಮನ್ನ ಬಿಟ್ಟೋದ್ಮೇಲೆ ಸೊ ಆ ನೆನಪುಗಳೇ ಶಾಶ್ವತ. ಸೊ ಆ ವ್ಯಕ್ತಿನ ನಮ್ಮ ಮುಂದೆ ಇರೋದಿಲ್ಲ, ಬಟ್ ಅವ್ರು ಬಿಟ್ಟೋದ ನೆನಪುಗಳು ನಮ್ಮ ಜೊತೆಗಿರ್ತದೆ. ಸೊ ಅಂಥದ್ದೇ ಒಂದು ನೆನಪು ಸೊ ಹಂಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನಾನು ಇವತ್ತು ಬಂದಿದ್ದೀನಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರೋಷನ್ ಇನ್ನಿಲ್ಲ. ಸೊ ಅವನು ಬಿಟ್ಟೋದ ನೆನಪುಗಳು ಮಾತ್ರ ನಮಗೆ ಶಾಶ್ವತ. ಸೊ ರೋಷನು ನಾನು ಪರಿಚಯ ಆಗಿದ್ದು ಸುಮಾರು 2 ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಒಂದು ಪಬ್ ಪ್ರಮೋಷನ್ಗೆ ಹೋಗಿದ್ವಿ ನಾವು. ಸೊ ನಾವು ಕ್ರಿಯೇಟರ್ಸ್, ಅವರು ಕ್ರಿಯೇಟರ್ಸ್ ಆಗಿರೋದ್ರಿಂದ ಸೊ ಆಬ್ವಿಯಸ್ಲಿ ಅಲ್ಲಿಗೆ ಬಂದಿದ್ದರು. ಅವ್ರಿಗೂ ಇನ್ವೈಟ್ ಬಂದಿತ್ತು, ನಮಗೂ ಇನ್ವೈಟ್ ಬಂದಿತ್ತು. ಸೊ ಒಬ್ಬ ಕಾಮನ್ ಫ್ರೆಂಡ್ ಶಶಿ ಅಂತ, ಸೊ ಅವ್ರನ್ನ ಇನ್ವೈಟ್ ಮಾಡಿದರು, ನಮ್ಮನ್ನು ಇನ್ವೈಟ್ ಮಾಡಿದರು. ಸೊ ಹೋಗಿದ್ದಾಗ ಅಲ್ಲಿ ರೋಷನ್ ಅವ್ರ ಪರಿಚಯ ಆಗಿದ್ದು. ಸೊ ಅಲ್ಲಿಂದ ಒಂದು 2 ವರ್ಷದ ಜರ್ನಿಯಲ್ಲಿ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀವಿ, ಮಾತಾಡಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಸೊ ಫಸ್ಟ್ ಟೈಮ್ ನಾವು ಮೀಟ್ ಆದಾಗ ಆ ಪಬ್ಬು ಪ್ರಮೋಷನ್ ಮುಗಿಸಿ ಮೈಸೂರಲ್ಲಿ ಆ ಪ್ರಮೋಷನ್ ಇದ್ದಿದ್ದು. ಸೊ ಆ ಪ್ರಮೋಷನ್ ಮುಗಿಸಿ ನಾವು ಎಲ್ಲರೂ ಕಾರಂಜಿ ಲೇಕಿಗೆ ಹೋದ್ವಿ. ಆ ವಿಡಿಯೋ ನಾನು ಮುಂದೆ ಅಪ್ಲೋಡ್ ಮಾಡ್ತೀನಿ. ಅದು ರೋಷನ್ ಮಾಡಿರೋ ವ್ಲಾಗ್ ಅದು. ಸೊ 2 ವರ್ಷಗಳ ಹಿಂದೆ. ಸೊ ಆ ಟೈಮಲ್ಲಿ ಅವನು ಹೇಗೆ ರೋಷನ್ ವ್ಲಾಗ್ ಮಾಡಿದ್ದ, ಸೊ ಅದರಲ್ಲೆಲ್ಲ ನಾವು ಹೆಂಗೆ ಎಂಜಾಯ್ ಮಾಡಿದ್ವಿ, ಆ ಒಂದು ವಿಡಿಯೋನ ನಿಮಗೆ ನಾನು ನೆಕ್ಸ್ಟ್ ಇವಾಗ ಹಾಕ್ತೀನಿ. ಸೊ ನೋಡಿ. ಹಾಗೆ ಅವನ ಸಾವಿಗೆ ಸರಿಯಾದ ರೀಸನ್ ಏನು ಎಂಬುದನ್ನು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಸೊ ಅಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ಸೊ ಇಲ್ಲಿ ನೋಡಿ, ಅದನ್ನು ಕೂಡ ಆ್ಯಡ್ ಮಾಡಿರ್ತೀನಿ. ಸೊ ಈ ವಿಡಿಯೋ ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಅವನು ಎಷ್ಟು ಲವಲವಿಕೆಯಿಂದ ಒಂದು ವ್ಲಾಗ್ ಮಾಡಿದ್ದ ಅದೆಲ್ಲ ಇವಾಗ ನಮಗೆ ಮೆಮೊರಿ ರೀಕಲೆಕ್ಟ್ ಆಗ್ತಿದೆ. ಸೊ ಅದೇನು ಅಂತಾರಲ್ಲ, ಬದುಕಿದ್ದಾಗ ಏನೂ ಗೊತ್ತಾಗಲ್ಲ, ಸತ್ತ ಮೇಲೆ ಎಲ್ಲ ಗೊತ್ತಾಗೋದು ಅಂತ. ಸೊ ಹಂಗೆ. ಸೊ ತುಂಬ ಒಳ್ಳೆ ಭವಿಷ್ಯಗಳನ್ನ ಕಟ್ಕೊಂಡಿದ್ದ, ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ಸೊ ಗೊತ್ತಿಲ್ಲ, ವಿಧಿ ಮುಂದೆ ನಾವೇನೂ ಅಲ್ಲ. ಸೊ ಅವನದು ವಿಧಿ ಇಲ್ಲಿಗೆ ಬರ್ದಿತ್ತು. ಇನ್ಫ್ಯಾಕ್ಟ್ ನಾನು ಕೂಡ ಒಂದ್ಸಲ ಅಟೆಂಪ್ಟ್ ಮಾಡಿದ್ದೆ. ಕೆಲವ್ರಿಗೆಲ್ಲ ಗೊತ್ತಿರುತ್ತೆ, ಕೆಲವ್ರಿಗೆಲ್ಲ ಗೊತ್ತಿರಲ್ಲ. ಸೊ ನನ್ನ ಋಣ ಇನ್ನೂ ಮುಗ್ದಿರಲಿಲ್ಲ ಭೂಮಿ ಮೇಲೆ. ಸೊ ನಾನು ಬದುಕೊಂಡೆ. ಸೊ ಅವನ ಋಣ ಮುಗೀತು, ಅವನು ಹೋದ. ಅದೇ ಅವನು ಬಿಟ್ಟು ಹೋದ ನೆನಪುಗಳು ಮಾತ್ರ ಇವಾಗ ಶಾಶ್ವತ. ಸೊ ಆ ಒಂದು ನೆನಪನ್ನೇ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಅದನ್ನು ನೀವು ನೋಡಿ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕನ್ನಡಿಗ ರೋಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಕಾರಂಜಿ ಲೇಕ್ಗೆ ಹೋಗಿದ್ದು ಮೈಸೂರಲ್ಲಿ. ಸೊ ಅಲ್ಲಿ ಒಂದು ಸಣ್ಣ ವ್ಲಾಗ್ ಮಾಡಿದ್ವು. ಬನ್ನಿ ನೋಡ್ಕೊಂಬರ್ತಾರೆ. ಇವ್ರು ಬರ್ಡೇ ಬಾಯ್ ಅಂತೆ. ಸೊ ತುಂಬ ಬೇಜಾರಲ್ಲಿ ಕೂತಿದ್ದಾರೆ ಬೆಳಿಗ್ಗೆಯಿಂದ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ನಾವು ಹೋಗ್ತಾ ಇದ್ದೀವಿ ಬೋಟಿಂಗ್ಗೆ. ಓಕೆ, ಸೊ ಫುಲ್ಲು ಕಾರಂಜಿ ಲೇಕ್ ವ್ಲಾಗ್ ಮಾಡೋಕ್ಕಾಗಿಲ್ಲ, ಜಸ್ಟ್ ಬೋಟಿಂಗಲ್ಲಿ ಮಾಡಿರುವಂಥ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಮಜಾ ಇದೆ, ನೀವು ನೋಡಿ ಎಂಜಾಯ್ ಮಾಡಿ. 2:20 ಇದೆ ಟೈಮು. 2:30ಗೆಲ್ಲ ಬರಬೇಕು. ಓನ್ಲಿ 10 ಮಿನಿಟ್ಸ್ ಟೈಮ್ ಇದೆ. 10 ಮಿನಿಟ್ಸಾ? ಬರಬೇಕು. ಇನ್ ಕೇಸ್ ಜಾಸ್ತಿ ಆದರೆ ಬಿಲ್ ಪೇ ಮಾಡಿ. ನೀರೇ ಹೆಚ್ಚಾಗಿ ಲೆಫ್ಟಾಗಿ ಒಳಗಡೆ ಒಂದು ಆನ್ ನೋಡ್ಬಿಡಿ. 10 ಮಿನಿಟ್ಸ್ ಆದ ತಕ್ಷಣ ಟೈಮ್ ನೋಡ್ಕೊಳಪ್ಪ, ಬರ್ತೀವಿ. 10 ಮಿನಿಟ್ಸ್ ಟೈಮ್ ಇರುತ್ತೆ. ನೀರೇ ಹೆಚ್ಚಾಗಿ 2:30ಗೆಲ್ಲ ಆಫ್. ಮೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗನಾನಮ್ಮ, ಇವನು ಲಾಗೋ ಮಾಡ್ತವನಮ್ಮ, ಸೇರುವುದೊಂದೇ ಬಾಳಿನ ಗುರಿಯಮ್ಮ, ಮನೆಯಲ್ಲಿ ತುಳಿರಿ 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 ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವ. ಬಂದಿದ್ದು ಆ ನೀರ್ ಹತ್ರ ಅಲ್ಲಿ ಮುಂದಕ್ಕೆ ಹೋಯ್ತಾರೆ.
ಅದು ತುಳಿಯಕ್ ಬತ್ತಲ್ಲ ಅವನಿಗೆ. ಅಲ್ರಿ ಇದ್ ಮಾಡ್ತಾವ್ರ ಅದು ಡ್ಯಾಮೇಜ್ ಆಯ್ತದೆ. ಅವ್ರೇನ್ ಕುಳಿತಾನೆ ಇಲ್ಲ. ಯಾ ಕಡೆ ಹೋಯ್ತಾ ಹೋಗ್ಬೇಡ ಇವಾಗ್ಲೇ. ಬೇಡ ಕಡೋ. ಯಾಕೋ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಸಾಗಣೋ. ನೆಲದ ಬಿಟ್ಟು ನೀರ ಮೇಲೆ ಬರಲ್ಲ ಅಕ್ಕ ಬ್ರೇಕ್ ಇಲ್ಲ ಕಡಕ. ಡ್ರೈವಿಂಗ್ ಮಾಡಕ್ ಬರಲ್ಲ ನಮ್ಮ ಹುಡುಗರಿಗೆ ಎಲ್ಲಿ ಬೇಡ. ತಗೊಡು ಮತ್ತೆ ಲೈಸೆನ್ಸ್ ಮಾಡಿಸ್ಕೊತೀನಿ. ಲೈಸೆನ್ಸ್ ಮಾಡಿಸ್ಕೊತೀನಿ ತಗೊಡು. ಮೇ ತಗೊಡಮೆ ಬೋರ್ಡ್ ಲೈಸೆನ್ಸ್ ತಗೊಡು. ಅಯ್ಯೋ ಅಯ್ಯೋ ಅಣ್ಣ ಇದು ಹಾಕಣ. ನೀರ್ ಹಾಕಣ. ನೀರ ಅವ್ರ ಹಾಕೋರ್ಗೆ ಹೋಗ್ಬಿಡ್ರಿ. ಅಣ್ಣ ಇದು ಹಾಕಣ ನೀರ. ನೀರು ಏನು ಕ್ಯಾಮ್ರಾ ಕೊಡು ಲೋಪ. ತೋಳ 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 ಪೋಳಿ ಬಸ್ನ ತೋಳ ತೋಳ ಆಡ್ಕಳಿ ಸಂದಗಿ. ಹಾಯ್ ಮನೆಯಲ್ಲೂ ಚೆನ್ನಾಗಿದಾರ. ಅಣ್ಣಂದ್ರ ಎಲ್ಗೋತಿದ್ರಿ ಅಂಜನ್ ಸಾಯೋ ಬಿದ್ದು ನಾನ್ ನೋಡ್ಬೇಕು ಸಾಯೋದು. ಟೈಮ್ ಎಷ್ಟಾಯ್ತು? 2:30 ಬರ್ಬೇಕಂತ ಹೇಳೋಣ. ಅಡ್ಜಸ್ಟ್ ಮಾಡ್ಕೊಂಡು ದೋಣಿತಾಗ ಅಲ್ಲೇ ಊಟ ಬಿಡೋದು. ಎಷ್ಟು ಟೈಮ್? ಸಾಗರಿಯೇ ಯಾರ್ಲ ಏ ತೋಳ 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 ಅಷ್ಟೇ. ನಾಗ್ ಓಡ್ಬೇಕು ಅಂದ್ರೆ ತೋಳನ ಬರ್ಸ್ಬೇಕು, ಕುದುರೆನೂ ಬರ್ಸ್ಬೇಕು. ಗುದ್ದು ಹಿಂದ್ಗಡೆಯಿಂದ ಗುದ್ದು. ಅದ ಹೆಂಗುಂಟು ನಾವೇನೇನು ನೋಡಿದ್ದೀಯ ಮಹಾಪ್ರಭು. ತೊಳ್ಕ ಬರ ತಳ್ಳಿ 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 ಮಾಡೋ ಲೋಫರ್. ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಸೊ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ. ಹೀಗೆ ಸಪೋರ್ಟ್ ಮಾಡ್ತಾರಿ, ಸಬ್ಸ್ಕ್ರೈಬ್ ಮಾಡ್ತಾರಿ ಆ್ಯಂಡ್ ಶೇರ್ ಮಾಡ್ತಾರಿ. ಥ್ಯಾಂಕ್ ಯು ಸೋ ಮಚ್. ಆ ಒಂದು ಮದುವೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು. ಮನೆ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರಂತೆ. ನಿನ್ನ ಲೈಫ್ ಹಾಳು ಮಾಡ್ತೀವಿ, ನಿನ್ನ ತಲೆ ಎತ್ಕೊಂಡು ಹೆಂಗೆ ಓಡಾಡ್ತೀಯ. ಸೊ ಹೀಗೆ ಡಿವೋರ್ಸ್ ತಗೊಂಡು ಅವ್ರ ಲೈಫ್ ಅವ್ರು ನೋಡ್ಕೋಬೋದಾಗಿತ್ತು. ಪೊಲೀಸವರು ಕಾನೂನು ಪ್ರಕಾರ ಏನು ತನಿಖೆ ಮಾಡಿ ಅದು ಸಾಬೀತಾದರೆ ಸೊ ಗೈಸ್ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ರೋಷನ್ ಡೆತ್ ಆಗಿರೋದು. ಸೊ ಎಲ್ಲರೂ ಕೇಳ್ತಾ ಇದ್ರಿ ಏನು ರೀಸನ್ ಅಂತ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಮಗೆ ಒಂದು ಸಿಕ್ಕಿರೋ ಮಾಹಿತಿ ಪ್ರಕಾರ ಅವ್ನಿಗೆ ಇತ್ತೀಚೆಗೆ ಮದುವೆ ಆಗಿತ್ತು, 1 ತಿಂಗಳಾಗಿತ್ತು. ಸೊ ಜುಲೈ 4th ಆಗಿತ್ತು. ಸೊ 1 ತಿಂಗಳಾಗ್ತಾ ಬಂತು. ಸೊ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಆ ಒಂದು ಮದುವೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು. ಸೊ ಅದೇನು ಅಂತ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದು ಪರ್ಸ್ನಲ್ ಮ್ಯಾಟರು. ಸೊ ಅದೇನು ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಒಟ್ಟು ಆ ಮದುವೆ ಏನೋ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ಅದು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು. ಸೊ ಪೊಲೀಸ್ ಕಂಪ್ಲೇಂಟ್ ನಡೀತಾ ಇತ್ತು. ಸೊ ಈ ಒಂದು ಮಧ್ಯದಲ್ಲಿ ಆ ಹುಡುಗಿ ಮನೆಯವರು ರೋಷನ್ಗೆ ತುಂಬಾ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರಂತೆ. ಸೊ ಏನು ಯಾರು ತಪ್ಪು ಯಾರು ಸರಿ ನನಗೆ ಗೊತ್ತಿಲ್ಲ. ಇನ್ ಕೇಸ್ ಇವಂದೇ ತಪ್ಪಾಗಿದ್ರು ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡು ಒಂದು ಮ್ಯೂಚುವಲ್ ಆಗಿ ಏನಾದರೂ ಒಪ್ಪಂದಕ್ಕೆ ಬರ್ಬೋದಾಗಿತ್ತು. ಆದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಅದನ್ನು ಮಾಡಿಲ್ಲ. ಸೊ ಮೆಂಟಲಿ
ಅವನಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರಂತೆ. ಅವನ ಆಫೀಸ್ಗೆ, ಅವ್ನು ಕೆಲಸ ಮಾಡೋ ಜಾಗಕ್ಕೆ ಹೋಗಿ, ಮತ್ತು ಅವನಿರೋ ಪ್ಲೇಸು, ಯಾವುದೋ ರಿಲೇಟಿವ್ಸು, ಊರಿದು ಮತ್ತು ಫ್ರೆಂಡ್ಸು, ಸೊ ಇಲ್ಲೆಲ್ಲ ಹೋಗಿ ಅವನ ಬಗ್ಗೆ ಕೆಟ್ಟದಾಗಿ ಹೇಳಿರೋದು, ಮತ್ತು ನಿನ್ನ ಲೈಫ್ ಹಾಳು ಮಾಡ್ತೀವಿ, ನಿನ್ನ ತಲೆ ಎತ್ಕೊಂಡು ಹೆಂಗೆ ಓಡಾಡ್ತೀಯ, ಸೊ ಹೀಗೆ ಏನೇನೋ ಒಂದಷ್ಟು ಮೆಂಟಲಿ ಟಾರ್ಚರ್ ಮಾಡಿದ್ದಾರೆ. ಸೊ ನೀನೆಲ್ಲೂ ಬೆಂಗಳೂರಲ್ಲಿ ಹೆಂಗೆ ಬದುಕ್ತೀಯ, ಹೀಗೆ ಸಾಕಷ್ಟು ರೀತಿ ಮೆಂಟಲಿ ಟಾರ್ಚರ್ಗಳನ್ನ ಮಾಡಿರೋದ್ರಿಂದ ಸೊ ಆ ಒಂದು ಟಾರ್ಚರ್ನ ಅವನು ತಡೆಯೋಕ್ಕಾಗದೆ ಅವನು ಹ್ಯಾಂಗ್ ಮಾಡ್ಕೊಂಡಿದ್ದಾನೆ, ಸೂಸೈಡ್ ಮಾಡ್ಕೊಂಡಿದ್ದಾನೆ. ಸೊ ಇದು ರೀಸನು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಸೊ ನಾನೇನು ಹೇಳೋದು ಅಂದರೆ, ಓಕೆ ಇವಂದೇ ತಪ್ಪೋದು ಇಟ್ಕೊಳ್ಳೋಣ, ಆ ಒಂದು ಮ್ಯಾರೇಜಲ್ಲಿ ಏನು ಪ್ರಾಬ್ಲಮ್ ಆಗಿದೆ ನಮಗಿನ್ನೂ ಈಗಲೂ ನಮ್ಗೆ ಯಾರಿಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದು ಪರ್ಸ್ನಲಾಗಿ ಫ್ಯಾಮಿಲಿಗಳ ಮಧ್ಯೆ ನಡೆದಿರೋದು, ಸೊ ಅದು ನಮಗೆ ಗೊತ್ತಿಲ್ಲ. ಅದರಲ್ಲಿ ಆ ಹುಡುಗಿ ತಪ್ಪು ಅಥವಾ ಇವನ್ ತಪ್ಪೋ ಗೊತ್ತಿಲ್ಲ. ಇನ್ ಕೇಸ್ ಇವಂದೇ ತಪ್ಪಾಗಿದ್ರು ಒಂದು ಮ್ಯೂಚುವಲ್ ರೆಸ್ಪೆಕ್ಟಿಂದ ಏನಾದರೂ ಒಂದು ಮಾಡಿ ಏನು ಆಗಿ ಬರಲ್ಲ ಅಂದರೆ ಡಿವೋರ್ಸ್ ಆಪ್ಷನ್ ಇದ್ದೇ ಇದೆ. ಸೊ ಡಿವೋರ್ಸ್ ತೊಗೊಂಡು ಅವ್ರ ಲೈಫ್ ಅವ್ರು ನೋಡ್ಕೋಬೋದಾಗಿತ್ತು. ಬಟ್ಟು ಇವನು ಸಾಯೋ ಮಟ್ಟಿಗೆ ಅವರು ಮೆಂಟಲಿ ಟಾರ್ಚರ್ನ ಕೊಟ್ಟಿದ್ದಾರಂತೆ. ಸೊ ಎಲ್ಲೋ ಸುಮಾರು ಅದು 2 ವಾರ 3 ವಾರದಿಂದ ಹಿಂಗೆ ಅವ್ನು ಕೆಲ್ಸಕ್ಕೆ ಹೋಗೋ ಕಡೆ ಇನ್ನೊಂದು ಕಡೆ ಆಮೇಲೆ ನಿನ್ನ ಪೋಸ್ಟ್ರುಗಳನ್ನೆಲ್ಲ ಹಾಕ್ತೀವಿ, ನಿನ್ನ ಮಾನ ಮರ್ಯಾದೆ ಕಳಿತೀವಿ, ಸೊ ನೀನು ಹೆಂಗೆ ತಲೆ ಹೊತ್ಕೊಂಡು ಓಡಾಡ್ತೀಯ, ಈ ರೀತಿ ಮೆಂಟಲಿ ಟಾರ್ಚರ್ಗಳನ್ನ ಮಾಡಿದಾಗ ಯಾರೇ ಆಗಲಿ ಆಬ್ವಿಯಸ್ಲಿ ಕುಗ್ಗೋಗ್ತಾರೆ. ಸೊ ಅದೇ ರೀತಿ ಅವನು ಕುಗ್ಗೋಗಿ ಆ ಒಂದು ತಪ್ಪು ನಿರ್ಧಾರ ತಗೊಂಡಿದ್ದಾನೆ. ಸೊ ಗೊತ್ತಿಲ್ಲ ಅವನ ಮೈಂಡಲ್ಲಿ ಆ ಟೈಮಲ್ಲಿ ಏನು ಓಡ್ತಿತ್ತು ಅಂತ. ಸೊ ನಾವು ಹೇಳ್ಬೋದು ತಪ್ಪು ನಿರ್ಧಾರ ತಗೊಂಡ ಅಂತ, ಬಟ್ಟು ವಿಧಿ ಮುಂದೆ ನಾವೇನು ಹೇಳೋಕ್ಕಾಗಲ್ಲ. ಸೊ ಅವ್ನ ಋಣ ಇದ್ದಿದ್ದಿಷ್ಟೇ. ಸೊ ಏನೇ ಮಾಡಿದ್ರು ಇವಾಗ ವಾಪಸ್ ಅವ್ನು ಬರಲ್ಲ, ಏನೇ ಮಾತಾಡ್ಬೋದು ಅಷ್ಟೇ. ಸೊ ಇವಾಗ ಅವನು ಬರೀ ನೆನಪು ಮಾತ್ರ. ನಾನು ಈ ಮೂಲಕ ಕೇಳ್ಕೊಳ್ಳೋದೇನು ಅಂದರೆ, ಇದರಲ್ಲಿ ತಪ್ಪು ಯಾರ್ದೋ ಗೊತ್ತಿಲ್ಲ, ಫ್ಯಾಮಿಲಿ ಕುಟುಂಬಗಳ ಜಗಳದಲ್ಲಿ ತಪ್ಪು ಯಾರು ಅಂತ ಗೊತ್ತಿಲ್ಲ, ಬಟ್ಟು ಆ ರೀತಿ ಅವನಿಗೆ ಮೆಂಟಲಿ ಟಾರ್ಚರ್ ಮಾಡಿರೋದು ನಿಜಾನೇ ಆಗಿದ್ದರೆ ಸೊ ಆ ಹುಡುಗಿ ಮನೆಯವ್ರಿಗೆ ಪೊಲೀಸವರು ಕಾನೂನು ಪ್ರಕಾರ ಏನು ತನಿಖೆ ಮಾಡಿ ಅದು ಸಾಬೀತಾದರೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕೋ ಅದಾಗಲಿ ಅಂತ ನಾನು ಕೇಳ್ಕೊತೀನಿ. ಗೊತ್ತಿಲ್ಲ, ನಾನೆಲ್ಲ ಪೊಲೀಸವ್ರಿಗೆ ಬಿಡ್ತೀನಿ, ಕಾನೂನು ಪ್ರಕಾರ ಏನಾಗುತ್ತೋ ಅದನ್ನು ಮಾಡಲಿ ಅವರು. ಸೊ ಬಟ್ ಒಂದು ಒಳ್ಳೆಯ ಫ್ರೆಂಡ್ನ ಕಳ್ಕೊಂಡಿರೋ ದುಃಖ ಅಂತೂ ಇದೆ. ಸೊ ನಾವು ತಿಳಿದ ಮಟ್ಟಿಗೆ ಅವ್ನು ತುಂಬ ಸಾಫ್ಟು, ಜಾಸ್ತಿ ಮಾತಾಡ್ತಿರ್ಲಿಲ್ಲ, ತುಂಬಾ ಒಳಗೆ ಕೊರಗ್ತಾ ಇದ್ದ, ಏನೇ ಇದ್ರೂ ಒಳಗಡೆನೇ ಇದು ಮಾಡ್ತಾಯಿದ್ದ. ಸೊ ಜಾಸ್ತಿ ಮಾತಾಡ್ತಿಲ್ಲ, ತುಂಬ ಸೈಲೆಂಟು ನಾವು ತಿಳಿದ ಮಟ್ಟಿಗೆ. ಸೊ ಒಂದು ಒಳ್ಳೆ ಫ್ರೆಂಡ್ನ ಕಳ್ಕೊಂಡಿದ್ದೀವಿ, ಅದು ಏನು ಮಾಡೋಕ್ಕಾಗಲ್ಲ. ಸೊ ನಾನು ಪೊಲೀಸವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ತನಿಖೆ ಮಾಡಿ, ಸೊ ಯಾರು ತಪ್ಪಿದೆ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸಿ. ಅವನು ಸೂಸೈಡ್ ಮಾಡ್ಕೊಳ್ಳೋದು ನಾವು ತಿಳಿದ ಮಟ್ಟಿಗೆ ಸೂಸೈಡ್ ಮಾಡ್ಕೊಳ್ಳೋಂಥ ವ್ಯಕ್ತಿ ಅಲ್ಲ. ಸೊ ಆ ಮಟ್ಟಕ್ಕೆ ಹೋಗಿ ಆಗೋಗಿದೆ ಅಂದರೆ ಸೊ ಏನೋ ಒಂದು ಮೆಂಟಲ್ ಟಾರ್ಚರ್ ಆಗಿರಲೇಬೇಕು. ಸೊ ಅದಿಲ್ಲದೆ ಯಾರು ಆ ಒಂದು ಮಟ್ಟಕ್ಕೆ ಹೋಗಲ್ಲ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಕೇಳ್ತಾ ಇದ್ರಿ ಏನಾಯ್ತು ರೋಷನ್ ಬ್ರೋಗೆ ಯಾಕೆ ಅಂತ. ಸೊ ಇದಕ್ಕೆ ಕ್ಲಾರಿಟಿ ವಿಡಿಯೋನ ಕೊಟ್ಟಿದ್ದೀನಿ ಅಷ್ಟೇ ಗೈಸ್. ಸೊ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ.